ಏಪ್ರಿಲ್ 30ರಂದು ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಭಾರತ ಸಂವಿಧಾನದ ಶಿಲ್ಪಿ ಡಾ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಡಾ ಬಾಬು ಜಗಜ್ಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಉಡಚಪ್ಪ ಶ್ರೀರಾಮನಗರ, ಪ್ರಮುಖ ಪದಾಧಿಕಾರಿಗಳು ಹಾಗೂ ಮುಖ್ಯ ಅತಿಥಿಗಳು ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳು ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಜಯಂತಿ ಅಂಗವಾಗಿ ಏಪ್ರಿಲ್ 5ರಂದು ಗಂಗಾವತಿಯ ಬಾಲಕರ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜಿಸಲಾಯಿತು. ಈ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಿ ಸನ್ಮಾನಿಸಲಾಯಿತು. ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೂ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯ ಅತಿಥಿಗಳು, ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸುವ ಉದ್ದೇಶದಿಂದ ದಲಿತ ಸೇನೆ ಆಯೋಜಿಸುತ್ತಿರುವ ಈ ಕಾರ್ಯಕ್ರಮಗಳು ಅರ್ಥಪೂರ್ಣ ಹಾಗೂ ಶ್ಲಾಘನೀಯವಾಗಿವೆ. ಡಾ ಬಿ.ಆರ್. ಅಂಬೇಡ್ಕರ್, ಸಾವಿತ್ರಿಬಾಯಿ ಫುಲೆ, ಜ್ಯೋತಿರಾವ್ ಫುಲೆ ಹಾಗೂ ಡಾ ಬಾಬು ಜಗಜ್ಜೀವನ್ ರಾಮ್ ಅವರ ಜೀವನ ಸಾಧನೆಗಳು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿವೆ. ಇಂತಹ ಮಹಾನ್ ವ್ಯಕ್ತಿಗಳ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ವಿದ್ಯಾರ್ಥಿಗಳು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. 87, 88, 89 ದಶಕದಲ್ಲಿ ಕೊಪ್ಪಳ
ಅವಾಗಿನ ಕೊಪ್ಪಳ ಜಿಲ್ಲೆ ಇರಲಿಲ್ಲ. ರಾಯಚೂರಿನ ಅವಿಭಾಜಿತ ಜಿಲ್ಲೆಯೊಳಗೆ ನಾನು ಕೂಡ ನಿಮ್ಮ ಹಾಗೆ ಕೆಳಗಡೆ ಬಂತು BSSನ 40 ವರ್ಷ ಆಯಿತು. 39 ವರ್ಷ ಆಯಿತು. ಅವಾಗ ಇವರಿಗೂ ಕೂಡ ನಾನು ಅಂಬೇಡ್ಕರ್ ವಾದಿಯಾಗಿ ಅಂಬೇಡ್ಕರ್ ಹೋರಾಟಗಳನ್ನು ಮತ್ತು ಅವರ ಚಿಂತನೆಗಳನ್ನು ನಾನು ಕೂಡ ಎಲ್ಲಾದರೂ ಹೆಮ್ಮೆಯಿಂದ ಹೇಳ್ತೇನೆ. ನೀ ಯಾರಂದರೆ ನಾನು ಅಂಬೇಡ್ಕರ್ ಮೊಮ್ಮಗ, ಅಂಬೇಡ್ಕರ್ನ ವಾದಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅವಾಗಿನ ಕಾಲಕ್ಕೂ ಮತ್ತು ಈಗಿನ ಕಾಲಕ್ಕೂ ಕೂಡ ಭಾಳ ಫರಕ, ಭಾಳ ಬದಲಾವಣೆಗಳು ಆಗಿದ್ದಾವೆ. ನಾವು ಅವಾಗ ಸಣ್ಣದರ ಹೋಗ್ತೀವಂದರೆ ಆ ಊರಾಗ ಹೋಟೆಲ್ ಎಲ್ಲ ಬಂದಿರ್ತಿದ್ವು. ನಾವು ಸಂಘದ ಬೋರ್ಡ್ ಹಾಕಿ ಬಂದ ಮೇಲೆ ಆ ಊರಾಗ ಜಗಳ ಚಲೋ ಆಗ್ತಿತ್ತು. ಆಮೇಲೆ ನಮ್ಮನ್ನೆಲ್ಲ ಬೈತಿದ್ವಿ. ಈಗ ನಮ್ಮ ತಳಕಲ್ನ ಕೆಲವೊಂದಿಷ್ಟು ಸ್ನೇಹಿತರ ತಳಕಾಲದಾಗ ನಾವು 1990 ಅಂತ ಕಾಣಿಸುತ್ತೆ, ಇಲ್ಲ ಅದಕ್ಕೆ ನಾವು 89 ದಲಿತ ಸಂಘರ್ಷ ಸಮಿತಿಗೆ ಬೋರ್ಡ್ ಹಾಕಿದ್ವಿ. ಆ ಊರಾಗ ಭಾಳ ಅಸ್ಪೃಶ್ಯತೆ ಇತ್ತು. ಎಲ್ಲ ನಮ್ಮ ಜನಗಳಿಗೆ ನೀವು ಹೋಟೆಲ್ಲು ಅವಾಗೆಲ್ಲ ಹೋಗಬೇಕು. ಯಾಕಂದರೆ ಈ ಭೂಮಿ, ಈ ಗಾಳಿ, ಈ ನೀರು ಇವು ಎಲ್ಲರ ಸ್ವತ್ತು. ಇದು ಸರಿಯಾಗಿ ಹಂಚಿಕೆ ಆಗಬೇಕು. ಇದನ್ನು ಅಂಬೇಡ್ಕರ್ ನಮ್ಗೆ ಹಕ್ಕನ್ನು ಕೊಟ್ಟಿದ್ದಾರೆ ಅಂತಂದು ಹೇಳಿ ನಾನು ಭಾಳಷ್ಟು ಜನ ಭಾಷಣ ಮಾಡಿ ಬಂದು ಮಳೆ ಮರುದಿವಸ ನಮ್ಮ ಜನ ಹೋಟೆಲ್ ಏಕೀಕರಣನೂ ಮಾಡಿದ್ರು. ತೊಟ್ಟಿನಲ್ಲಿ ಹಾಕಿದ್ದು, ಆತ ಓಡಾಡಿದ್ದು ಚಿತ್ರಗಳನ್ನು ಕೂಡ ಬಿಡಿಸಿದ್ದಾರೆ. ನಾವು ಪ್ರತಿಯೊಂದು ಏನು ಅಂಬೇಡ್ಕರ್ ಅನ್ಯಾಯ ಅಂತ ಏನು ಹೇಳ್ಕೊಳ್ತೀವಿ, ನಾವು ಟೈಮ್ ಸಿಕ್ಕಪ್ಪ ಅಂತಂದರೆ ನಮ್ಮ ಇತಿಹಾಸವನ್ನು ಏನು ಅಂಬೇಡ್ಕರ್ ಪ್ರತಿ ವರ್ಷ ಕೊನೆಗೆ ಹೋಗ್ತಿದ್ರು. ನಾನು ಬೌದ್ಧ ಧರ್ಮವನ್ನು ಕೂಡ ನಾಗ್ಪುರಕ್ಕೆ ಹೋಗಿ ಅಲ್ಲಿ ಏನು ಮಾಡಿದ್ದಾರೆ, ನಾನು 15 ದಿವಸ ಉಪಾಸನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇದು ಇವತ್ತು ನಾನು ಏನಾದರೂ ಇಲ್ಲಿ ಬಂದು ಮಾತಾಡ್ತೇನೆ ಅಂದರೆ ಪುಣ್ಯಾತ್ಮ ಅರ್ಚನಾ ಅಂಬೇಡ್ಕರ್ ಅವಶ್ಯ. ಇನ್ನು ನಿಮ್ಮ ಸಂಕಟಗಳು ಇನ್ನೂ ಬಗೆಹರಿದಿಲ್ಲ. ಇವತ್ತು ನಾನು ಕೂಡ 60 ಆಸುಪಾಸು. ಆದರೆ ಈಗಿನ ಒಬ್ಬ ದಲಿತ ರಾಜಕಾರಣಿ ಯಾವಾಗ ಸಂವಿಧಾನ ಬರೆದು ಬಂದು ಹೇಳ್ತಾರೆ, ಅವರು ಏನಂತ ಹೇಳ್ತಾರೆ, ಇಲ್ಲ ನನ್ನ ಜನ ಇವತ್ತು ನಮ್ಮ ಜನಕ್ಕೆ ಇಷ್ಟು ದಿವಸ ನಾನು ಅವರು ಕೈಯಲ್ಲಿ ಹುಟ್ಟುವಂಥ ರಾಜರಾಣಿ ಆಗಬೇಕು ಅಂತಂದು ಹೇಳಿ ನಾನು ಸಂವಿಧಾನ ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಖುಷಿ ವಿಚಾರ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನಸಂಖ್ಯೆಯಲ್ಲಿ ತಾವು ಸೇರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ನಮ್ಮ ಹುಟ್ಟು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂತ ಒಂದು ದಿನ ಏನಿದೆಯಲ್ಲ ಅದನ್ನ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಸಂಘಟನೆಗಳು ಮಾಡ್ತಾವ, ಬೇರೆ ಬೇರೆ ಯಾವ ಸಂಸ್ಥೆಗಳು ಮಾಡ್ತಾವ, ಆಮೇಲೆ ಸರ್ಕಾರ ಒಂದು ಕಚೇರಿಗಳು ಮಾಡ್ತಾವ. ನಾವು ಕುಣಿದು ಕುಪ್ಪಳಿಸಿ ಡಿಜೆ ಹಚ್ಕೊಂಡು ಎಷ್ಟೋ ಸಂಘಟನೆಗಳು ಇವತ್ತು ಆಚರಣೆಗಳನ್ನು ಮಾಡ್ತಾವ. ಅದು ತಪ್ಪಂತ ನಾನು ಹೇಳ್ತಾ ಇರೋದು. ಆದ್ರೆ ಇವತ್ತು ದಲಿತ ಸೇನೆಯಿಂದ ಸ್ನೇಹಿತರಾಗಿರ್ತಕ್ಕಂಥ ಉಚ್ಚಪ್ಪ ಮತ್ತೆ ಅವ್ರ ತಾಲೂಕು ಅಧ್ಯಕ್ಷರುಗಳಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಒಂದು ಅಚ್ಚುಕಟ್ಟಾದಂತ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಏನಂದ್ರೆ ಬಾಬಾ ಸಾಹೇಬ್ ಕನಸಾಗಿತ್ತು ಅದು ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ವರ್ಗಗಳು ಫಸ್ಟ್ ಶಿಕ್ಷಣ ಪಡ್ಕೊಳ್ಬೇಕು ಅಂತಕ್ಕಂಥ ಬಾಬಾ ಸಾಹೇಬ್ ಒಂದು ದೊಡ್ಡ ಆಲೋಚನೆ. ಆ ಶಿಕ್ಷಣ ಪಡ್ಕೊಳ್ಬೇಕು ಅಂತಂದ್ರೆ ಶಿಕ್ಷಣ ಪಡ್ಕೊಂಡಾದ್ಮೇಲೆ ಸಂಘಟಿತರಾಗಬೇಕು, ಒಂದು ಹೋರಾಟವನ್ನು
ದಿಕ್ಕಿ ಒಳಗಡೆ ಇವತ್ತು ದಲಿತ ಸೇನೆ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೆ. ಯಾಕಂದ್ರೆ ಅವ್ರನ್ನ ನೆಕ್ಸ್ಟ್ ಅವ್ರು ಓದತಕ್ಕಂಥ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಬೇಕು ಅಂತೇಳಿ ಇವತ್ತು ನಾವು DJS ಕುಡಿದ ಕೂಡಲೇ ಬಾಬಾ ಸಾಹೇಬ್ ಜಯಂತಿ ಮಾಡಿದ ಕೂಡಲೇ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ನಾವು ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಅವರಿಗೆ ಪ್ರೋತ್ಸಾಹ ನೀಡಬೇಕು, ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಆಲೋಚನೆ ಇತ್ತಲ್ಲ. ಸೊ ಅದು ಬಹಳಷ್ಟು ದೊಡ್ಡ ವಿಚಾರ. ಇವತ್ತು ಸಂಘಟನೆ ಅಂತಂದ್ರೆ ಅಂದ್ಕೊಳ್ಳೇನೆ ಎಲ್ಲಾ ಸಂಘಟನೆಗಳು ಇದಾವ. ಸೊ ಯಾರು ಜವಾಬ್ದಾರಿಯುತವಾಗಿ ಬಾಬಾ ಸಾಹೇಬರ ಕನಸನ್ನ, ಬಾಬಾ ಸಾಹೇಬರ ಚಿಂತನೆಗಳನ್ನ ಸಮಾಜದಲ್ಲಿ ಬಿಟ್ಟೋಗಕ್ಕೆ ಹೋಗ್ತಾ ಇದ್ದಾರೋ ಅಂತವರಿಗೆ ಬಹಳಷ್ಟು ದೊಡ್ಡ ಸಪೋರ್ಟ್ ಬೇಕಾಗಿದೆ. ಇವತ್ತು ಯುವಕರು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಸಂಘಟನೆ ಮುಖಾಂತರ ಸಮಾಜದಲ್ಲಿ ಈ ತರದ ಒಂದು ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಜವಾಬ್ದಾರಿಯುತವಾದಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ದೊಡ್ಡ ಸಪೋರ್ಟ್ ಬೇಕಾಗಿದೆ. ಇದು ಅದೇ ರಾಜಕೀಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನೋಡಿ ಎಷ್ಟು ಜನ ಬಂದ್ಬಿಡ್ತಾರೆ. ರಾಜಕೀಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾನು ನೀನು ಅಂತ ಸಿಕ್ಕಾಪಟ್ಟೆ ಜನ ಬಂದ್ಬಿಡ್ತಾರೆ. ಯಾಕಂದ್ರೆ ದುಡ್ಡು ಕೊಡ್ತಾರ ಅದು ಇದು ಅಂತ ಹೇಳಿ. ಆದ್ರೆ ಸಂಘಟನೆ ಅಂದ್ರೆ ಬಾಬಾ ಸಾಹೇಬರ ಚಿಂತನೆಗಳನ್ನ ನಾವು ಕೇಳಬೇಕು ಅಂತಂದ್ರೆ ಎಲ್ಲರೂ ಫ್ರೀ ಆಗಿ ಎಲ್ಲರೂ ಒಮ್ಮತದಿಂದ ಬರಬೇಕು. ಒಂದ್ ವೇಳೆ ನಮ್ಗೆ ಎಲ್ಲಿ ತನಕ ಅರ್ಥ ಆಗಲ್ಲೋ ಅಲ್ಲಿ ತನಕ ಸಹಿತ ನಮ್ಮ ಜವಾಬ್ದಾರಿಗಳು ಅರ್ಥ ಆಗಲ್ಲ. 135ನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮರವರ 119ನೇ ಜಯಂತ್ಯೋತ್ಸವ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿರ್ತಕ್ಕಂಥದ್ದು ತುಂಬಾ ಖುಷಿ ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥವರಲ್ಲ, ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಶ್ಯಕತೆ ಇದೆ. ಇವತ್ತೇನಾದರೂ ಈ ದೇಶ ಸುರಕ್ಷಿತವಾಗಿ ನೆಮ್ಮದಿಯಾಗಿ ನಡೀತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅಂತ ಹೇಳಿ ಈ ಮೂಲಕ ನಾನು ಹೇಳಕ ಇಚ್ಛೆ ಪಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೆ ಶಿಕ್ಷಣ ಎಂಬುದು ಅಮ್ಮ ಹೇಳಿದ್ರು, ಶಿಕ್ಷಣ ಎಂಬುದು ಹುಲಿಯ ಆಗುತ್ತೆ, ಅದನ್ನು ಹುಲಿದವರು ಗರ್ಜಿಸಲೇಬೇಕಂತೇಳಿ ಇವತ್ತು ನಾವು ಮೌಢ್ಯತೆಯಿಂದ ಹೊರಗಡೆ ಬರಬೇಕಾಗಿದೆ. ಇವತ್ತು ಎಲ್ಲಮ್ಮ ದುರ್ಗಮ್ಮ ಹುಲಿಯಮ್ಮ ಕಾಳಮ್ಮ ಅಂತ ಹೇಳಿ ಎಲ್ಲ ದೇವರ ಮೇಲೆ ಹೋಗ್ತಾ ಇದೀವಿ. ಹಾಗಾಗಿ ಆ ದೇವರು ಯಾವ ರೀತಿಯಾದಂತ ನಮಗೆ ವಿಚಾರಗಳನ್ನ ಮಾಡಲ್ಲ. ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನುಳಿರ್ತಕ್ಕಂಥ ಕೆಲಸಗಳನ್ನ ಇನ್ನುಳಿದ ಒಂದು ಕಾರ್ಯರೂಪಕ್ಕೆ ತರುವುದನ್ನ ಇವತ್ತು ಮುಂಬರ್ತಕ್ಕಂಥ ದಿನಗಳನ್ನ ಮಾಡೋದಿಲ್ಲ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಒಂದು ದಿನಕ್ಕೆ 2 ಸಲ ಗಂಟೆ ಬಾರಿಸಿದಂತೆ ಒಂದು ದೇವಸ್ಥಾನದ ಗಂಟೆ, ಇನ್ನೊಂದು ಶಾಲೆಯ ಗಂಟೆ. ಒಂದು ದೇವಸ್ಥಾನದ ಗಂಟೆ ನಮ್ಮನ್ನ ಭಿಕಾರಿಗಳನ್ನಾಗಿ ಮಾಡುತ್ತದೆ, ಶಾಲೆಯ ಗಂಟೆ ನಮ್ಮನ್ನ ಅಧಿಕಾರಿಗಳನ್ನಾಗಿ ಮಾಡುತ್ತದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಹಾಗಾಗಿ ನಾವು ಇವತ್ತು ಶಾಲೆಗೆ ಹೋಗೋದ್ರ ಮೂಲಕ ನಾವು ಶಿಕ್ಷಣವಂತರಾಗಬೇಕಾಗಿದೆ, ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಡಬೇಕಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ರಾಜ್ಯದಲ್ಲಿ ಅನೇಕ ಸಂಘಟನೆಗಳಿದ್ದರೂ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಜಿಸುವುದು ಅಪರೂಪ. ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಉಡಚಪ್ಪ ಶ್ರೀರಾಮನಗರ ಹಾಗೂ ಅವರ ತಂಡ ಮಹಾನ್ ನಾಯಕರ ಕುರಿತು ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿರುವುದು ಶ್ಲಾಘನೀಯ ಎಂದು ಕೃತಜ್ಞತೆ ಸಲ್ಲಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಮತ್ತು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯ ಅಂಗವಾಗಿ ನಮ್ಮೆಲ್ಲರೂ ಕೂಡ ನಮ್ಮ ಮುಂದಿನ ಶಿಕ್ಷಣಕ್ಕಾಗಿ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಹೇಳಿದ್ದಾರೆ. ಆ ಶಿಕ್ಷಣ ಎಂಬ ಹಾಲು ನಾನು ಬಂದಿನಿ ಮತ್ತು ಅದಕ್ಕೆ ಇಷ್ಟು ಎಲ್ಲರ ಮುಂದೆ ನಿಂತು ಇಷ್ಟು ಹೆಮ್ಮೆಯಿಂದ ಮಾತಾಡಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಉಡಚಪ್ಪ ಶ್ರೀರಾಮನಗರ, ವಿದ್ಯಾರ್ಥಿಗಳಲ್ಲಿ ಮಹಾನ್ ನಾಯಕರ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಆಯೋಜಿಸಲಾಯಿತು. ಪರೀಕ್ಷೆಯನ್ನು ಸ್ಥಳದಲ್ಲಿಯೇ ನಡೆಸಿ ತಜ್ಞರಿಂದ ಮೌಲ್ಯಮಾಪನ ಮಾಡಿ ಫಲಿತಾಂಶ ಪ್ರಕಟಿಸುವ ಮೂಲಕ ಪಾರದರ್ಶಕತೆ ಕಾಯ್ದುಕೊಳ್ಳಲಾಗಿದೆ. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗಿದೆ ಎಂದು ತಿಳಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಮತ್ತು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಉಪ ಪ್ರಧಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ಅವರ 119ನೇ ಜಯಂತಿ ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಜಿ ಯಲಸೇಟಿ ಸರ್ ಅವರ ಒಂದು ಸೂಚನೆ ಮೇರೆಗೆ ಇವತ್ತೇನು ನಮ್ಮ ದಲಿತ ಸೇನೆಯ ಕಡೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಯಿತು. ಎಂತೆಂಥ ಮಹಾನ್ ನಾಯಕರ ಜಯಂತಿಗಳನ್ನ ಆಚರಣೆ ಮಾಡತಕ್ಕಂಥ ಕಾಲಗಳು ಈಗ ಕ್ಷೀಣಿಸುತ್ತಾ ಬರ್ತಾ ಇವೆ. ಯಾಕಂದ್ರೆ ಯಾವುದೇ ಒಂದು ಸಂಘಟನೆಗಳು ಕೇವಲ ಒಂದೇ ಜಾತಿಗೆ ಸೀಮಿತರಾಗಿರಬಾರದು, ಪ್ರತಿಯೊಬ್ಬ ದೇಶದ ಪ್ರಜೆಗೂ ಕೂಡ ಸಂಘಟನೆಯು ಅನ್ವಯಿಸಬೇಕು ಎನ್ನುವ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಮಾತಿನ ಸಲಹೆ ಮೇರೆಗೆ ನಾನು ಕೊಪ್ಪಳ ಜಿಲ್ಲೆಯ ದಲಿತ ಸೇನೆಯ ಜಿಲ್ಲಾಧ್ಯಕ್ಷನಾಗಿ ಈಗ 4 ತಿಂಗಳು ಕಳೆಯುತ್ತಾ ಬಂದಿವೆ. ನಮಗೆ ಹುಟ್ಟಿನಿಂದಲೂ ಕೂಡ ಏನೋ ಒಂದು ಸಮಾಜದಲ್ಲಿ ಬದಲಾವಣೆಯನ್ನ ಮಾಡಬೇಕೆನ್ನುವ ಭಾವನೆ ನಮ್ಮ ಹುಟ್ಟಿನಿಂದಲೇ ಅದು ಇತ್ತು. ಯಾಕಪ್ಪ ಅಂದ್ರೆ ನಮ್ಮ ರಕ್ತವೇ ಹೋರಾಟದ ರಕ್ತ, ನಮ್ಮ ಬ್ಲಡ್ ಇರೋದೇ ಹೋರಾಟದ ಬ್ಲಡ್. ಯಾಕಂದ್ರ ನಾವು ಸಮಾಜದಲ್ಲಿ ಕೇವಲ SC ST ಜಾತಿಗೆ ಸೀಮಿತರಾಗಬಾರದು. ಎಲ್ಲ ಜಾತಿ ಜನಾಂಗಗಳು ಒಂದೇ. ದೇಶದಲ್ಲಿ ಇಡೀ ವಿಶ್ವದಲ್ಲಿ ಇರತಕ್ಕಂಥ ಜಾತಿಗಳು ಯಾವ ಅವು ಕೇವಲ ಹೆಣ್ಣು ಮತ್ತು ಗಂಡು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿನಿಂದಲೇ ಅದನ್ನ ಅವರ ಹೇಳ್ಕೊಂತ ಬಂದರು. ಅವರು ಚಿಕ್ಕಂದಿನಲ್ಲಿರುವಾಗ ಒಂದು ಸ್ಕೂಲಿನಲ್ಲಿ ಒಬ್ಬ ಮಾಸ್ಟರ್ ಗಣಿತ ಲೆಕ್ಕವನ್ನು ಬಿಡಿಸುವಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾರ. ಅಲ್ಲಿರ್ತಕ್ಕಂಥ ಸುಮಾರು 50 ವಿದ್ಯಾರ್ಥಿಗಳಿಗೂ ಯಾರಿಗೂ ಆ ಲೆಕ್ಕವನ್ನು ಬಿಡಿಸಲಿಕ್ಕೆ ಆಗೋದಿಲ್ಲ. ಮೂಲೆಯಲ್ಲಿ ಕುಂತಿರ್ತಕ್ಕಂಥ ಒಬ್ಬ ಬಾಲಕ ಎದ್ದು ನಿಂತು ಬಂದು ನಾನು ಆ ಲೆಕ್ಕವನ್ನು ಬಿಡಿಸಬಲ್ಲೆ ಎನ್ನುವ ಒಂದು ಆತುರದಲ್ಲಿ ಬರುವಾಗ ಅಲ್ಲಿರ್ತಕ್ಕಂಥ ಉಳಿದ 49 ವಿದ್ಯಾರ್ಥಿಗಳು ಗಲಾಟೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಗಲಾಟೆಯನ್ನು ಯಾಕೆ ಮಾಡ್ತಾರಪ್ಪ ಅಂತಂದ್ರ ಆ ವ್ಯಕ್ತಿ ನಮಗಿಂತ ಜಾಣದನ, ಅವನು ಲೆಕ್ಕವನ್ನು ಬಿಡಿಸ್ತಾನ ಅನ್ನುವ ಉದ್ದೇಶ ಅವರಲ್ಲಿ ಇರೋದಿಲ್ಲ. ಆ ಒಬ್ಬ ವ್ಯಕ್ತಿ ಅಸ್ಪೃಶ್ಯ ಜಾತಿಯ ವ್ಯಕ್ತಿಯನ್ನ ಎಲ್ಲಿ ಆ ಪೆನ್ಸಿಲ್ ಮುಡಿಬಿಟ್ಟಿಲ್ಲ ಅದು ಆ ಕಾಲಕ್ಕೆ ನಮಗ ಅತ್ಯುತ್ತ ಎನ್ನುವ ಭಾವನೆಯನ್ನ ಆ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲಿ ಆ ಒಬ್ಬ ಸ್ಕೂಲ್ ಶಿಕ್ಷಕರಿಗೆ ಹೇಳ್ಕೊಳ್ಳುವಾಗ ಅದರಲ್ಲಿ ಇರ್ತಕ್ಕಂಥ ನೋವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮರೆಯಲಾಗತಕ್ಕಂಥ ನೋವು. ಅದಾದ ನಂತರ ಕುಡಿಲಿಕ್ಕೆ ನೀರನ್ನು ಕುಡಿಲಿಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಶಾಲಾ ಸಿಬ್ಬಂದಿಗಳು ಒಂದು ಜಗ್ಗಿ ನೀರನ್ನು ಇಟ್ಕೊಂಡು ಮೇಲಿಂದ ಹಾಕ್ತಾರ. ಆ ನೀರು ಇಲ್ಲಿ ಬೌಸಿಯಲ್ಲಿ ಇರುವಾಗ ಆ ನೀರೇ ಅವರ ಕೈಯಲ್ಲಿ ಇರುವುದಿಲ್ಲ. ಅಲ್ಲಿ ಕುಡವು ಅವರಿಗೆ ತಾವಾಗಿರುತ್ತೆ. ಅದಾದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೆಗೆ ಹೋಗ್ತಾರ.
ಅವ್ರ ತಾಯಿಯವ್ರ ಹತ್ರ ಕೇಳ್ತಾರ, ಅಮ್ಮ ನಾನು ನೀನು ಕೂಡಿ ದೇವಸ್ಥಾನಕ್ಕೆ ಹೋಗೋಣ ಅಂತಂದಾಗ ಅವರ ತಾಯಿಯಾಗಿರ್ತಕ್ಕಂಥ ಭೀಮಾಬಾಯಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಯಿಯನ್ನು ಮುಗಿಸ್ತಾರೆ. ಎಲ್ಲಿ ಆ ಶಬ್ದ ಜೋರಾಗಿ ಪಕ್ಕದವರಿಗೆ ಯಾರಾದರೂ ಕೇಳ್ತೋ ಎನ್ನುವ ಭಾವನೆ ಇದೆ. ಅಂದ್ರೆ ಅದು ಎಷ್ಟು ಕ್ರೂರತೆಯನ್ನ ಕಂಡಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದವರು ಕೂಡ ಅವರನ್ನ ಅಷ್ಟೊಂದು ಮನಸ್ಸನ್ನು ಕೂಡುವಂತೆ ಮಾಡುತ್ತದೆ. ನಾನು ಹೇಳುವುದು ಇಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಅಸ್ಪೃಶ್ಯ ಜಾತಿಗೋಸ್ಕರ ಅವರು ಹೋರಾಟ ಮಾಡಿದವರಲ್ಲ. ಅಂದ್ರೆ ಹುಟ್ಟುತ್ತಲೇ ಅವರ ಪ್ರತಿಯೊಂದು ಜೀವನದ ನೋವುಗಳನ್ನು ಅವರು ಉಂಟು ಸಮಾಜದಲ್ಲಿ ಕಡುಬಡವರ ದೀನದಲಿತರ ಒಂದು ಅಸ್ಪೃಶ್ಯರ ನೋವಿಗಾಗಿ ಅವರು ತಮ್ಮ ಜೀವನವನ್ನೇ ಪ್ರಾಣ ಇಟ್ಟವರು. 1891ರಲ್ಲಿ ಅವರು ಜನನವಾಗುತ್ತಾ ಮಹಾರಾಷ್ಟ್ರದ ಮೆಮೋವೆಂಬಲ್ಲಿ ಅವರ ತಂದೆ ರಾಮ್ಜಿ ಸಟ್ಪಾಲ್, ತಾಯಿ ಭೀಮಾಬಾಯಿ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಆ ಸಮಾಜ ಸುಧಾರಣೆ ಅಂತ ಸಾಗುತ್ತಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬುದ್ಧ ಜನಿಸ್ತಾರ, 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರ ಅವರು ಜನಿಸ್ತಾರ, 18-19ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸ್ತಾರ. ಅಂದ್ರೆ ಆ ಶತಮಾನಗಳಲ್ಲಿ ಇರೋಲ್ಲ, ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಆ ಶತಮಾನಗಳು ಬಂದಂತಿತ್ತು. 6, 12, 18 6ನೇ ಶತಮಾನದಲ್ಲಿ ಸತ್ಯ ಅಹಿಂಸೆ ಮೂಲಕ ಸಮಾಜವನ್ನು ತಿದ್ದುವಂತ ಕೆಲಸವನ್ನ ದೊಡ್ಡವರು ಮಾಡ್ತಾರ. 12ನೇ ಶತಮಾನದಲ್ಲಿ ಇಡೀ ಒಂದು ಮಾನವ ಕುಲಕ್ಕೆ ಕ್ರಾಂತಿಕಾರಿಯಾದಂತ ಒಂದು ಸಮಾಜವನ್ನು ತಿದ್ದುಪಡಿಯನ್ನ ಮಾಡಲಿಕ್ಕೆ ನಮ್ಮ ಕ್ರಾಂತಿಯೋಗಿ ಶ್ರೀ ಬಸವೇಶ್ವರರು ಬೆಳೆಸ್ತಾರ. ಇವಾಗ ಇಬ್ಬರ ತತ್ವಗಳನ್ನ ಪಾಲಿಸಿಕೊಂಡು 18-19ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೆಸ್ತಾರೆ. ಅದು ನಿಮಗೆ ಕಣ್ಣೆರಿಗೆ ಸಹ ಕಾಣ್ತಾ ಇದೆ. ಅದೇ ತರನಾಗಿ ಯಾವ ರೀತಿಯಾಗಿ ಸಮಾಜವನ್ನ ಕಟ್ಟಬೇಕು ಎನ್ನುವ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದುವರೆಗೂ ಪ್ರಪಂಚದಲ್ಲಿ ಅಂತ ವ್ಯಕ್ತಿಯನ್ನು ನಿರ್ಮಿಸಲಿಕ್ಕೆ ಇದುವರೆಗೂ ಈ 22ನೇ ಶತಮಾನದಲ್ಲಿ ಕೂಡ ಯಾವ ಒಬ್ಬ ವ್ಯಕ್ತಿಯು ಕೂಡ ಜನಿಸಿಲ್ಲ. ಹಾಗಾಗಿ ನಾವು ಸ್ವಲ್ಪ ಶಿಕ್ಷಣವಂತರಾದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ಏನಿದೆಯಲ್ಲ ಇವು ಯಾವಾಗಲೂ ನಾವು ಅದನ್ನ ತಿಳ್ಕೊಂಡು ಜೀವನವನ್ನ ಸಾಗಿಸಬೇಕು ಎನ್ನುವ ಒಂದು ಉದಾಹರಣೆಯನ್ನ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಸಲಹೆಯನ್ನು ನೀಡ್ತಾರ. ನೀನು ಕೇವಲ ಇತ್ತೀಚಿನ ದಿನಮಾನಗಳಲ್ಲಿ ಈ ಸಂಘಟನೆಗಳು ದಲಿತ ಸಂಘಟನೆಗಳು ಬೇರೆ ಬೇರೆ ದಾರಿಯನ್ನ ಸಾಗ್ತಾ ಇವೆ. ನೀನೇನಾಗಿದ್ರು ಈ ದಲಿತ ಸೇನೆಯ ಜಿಲ್ಲಾಧ್ಯಕ್ಷನಾಗ್ತೀಯಪ್ಪ ಅಂತ ಒಂದು ಬೇರೆ ಬೇರೆ ವಿಚಾರಗಳನ್ನು ಸಮಾಜದಲ್ಲಿ ತಗೊಳ್ಬಾರ ಒಂದು ಉದ್ದೇಶವನ್ನು ಹೇಳಿದ್ರು. ಬಟ್ ನಮಗಿಂತ ಅನೇಕ ಮಹಾನ್ ಹೋರಾಟಗಾರರು ಕೂಡ ಹಿಂದೆಯೂ ಇದ್ರು, ಇವಾಗಲೂ ಇದ್ದಾರೆ. ಬಟ್ ಅದರಲ್ಲಿ ನನ್ನ ಒಂದು ಸಣ್ಣ ಪ್ರಯತ್ನ, ಅದಕ್ಕೆ ನನ್ನ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಕೂಡ ಕಾರಣರಾಗಿರ್ತಾರ. ನಾನು ಸ್ವಲ್ಪ ಯೋಚನೆಯನ್ನು ಮಾಡಿದ್ರೆ ಕೇವಲ ನಾವು ಸಂಘಟನೆಯನ್ನು ಕಟ್ಟೋದು, ನಾವು ಬರೇ SC ST ಅಂತ ಹೋದ ಈ ಸಮಾಜ ಬದಲಾವಣೆ ಆಗಲ್ಲ. ನಾವು ಪ್ರತಿಯೊಂದು ಜಾತಿ ಜನಾಂಗದ ಜೊತೆ ಬೆರೆತಾಗ ಮಾತ್ರ ಇವೆಲ್ಲ ಸಮಾಜದಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಯಾರೋ ಒಬ್ಬ ವ್ಯಕ್ತಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ ಅದು ಎಲ್ಲರಿಗೂ ಸಂಬಂಧಪಡಲ್ಲ. ಸಮಾಜದಲ್ಲಿ ಮೇಲು ಕೀಳು ಎನ್ನುವ ಭಾವನೆ ತೋರಲಾದರೆ ಅನೇಕ ಮೇಲ್ಜಾತಿಯ ಜನರು ಕೂಡ ಇವತ್ತು ನಮ್ಮ ದಲಿತ ಜನಾಂಗದವರನ್ನ ಅತ್ಯಂತ ಪ್ರೀತಿಯಿಂದ ಅವರು ಕಾಣ್ತಾ ಇದ್ದಾರೆ. ಯಾರೋ ಒಬ್ರು ಹೇಳ್ಬಿಟ್ರು ಅವ್ರು ಬೇರೆ ಇವರು ಬೇರೆ ಅಂತ ಇವತ್ತು ಸಮಾಜ ಆ ರೀತಿ ಸಾಗ್ತಾ ಇಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಕ್ಕಂಥ ಸಂವಿಧಾನದ ಕಾನೂನು ಏನಿದೆಯಲ್ಲ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ಇವತ್ತು ಸಮಾಜವನ್ನ ತಿದ್ದುಪಡಿಯನ್ನ ಮಾಡ್ತಾ ಇದೆ. ನಾವು ತಿಳ್ಕೊಳ್ಬೇಕು, ನಾವು ಏನಾದ್ರೂ ಇವತ್ತು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನನ್ನ ಪ್ರಕಾರ ಯಾವ ರಾಜಕೀಯ ಪಕ್ಷಗಳಾದರೂ ಕೂಡ ಈ ಇಷ್ಟೊಂದು 200 ಜನ ಸಂಖ್ಯೆ ಸೇರಿದ್ರು. ಯಾಕಂದ್ರೆ ಆ ರಾಜಕಾರಣಿಗಳು ಏನಾದ್ರು ಜನ್ಮ ಸೇರ್ಬೇಕಪ್ಪ ಅಂತಂದ್ರೆ ಅವರ ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಹಣವನ್ನು ನೀಡಿ ಜನರನ್ನು ಕರೆಸ್ತಾರೆ. ಇವತ್ತೇನಾದ್ರೂ ಈ 200 ಜನ ಸೇರಿದ್ರಪ್ಪ ಅಂತಂದ್ರೆ ನಾವು ಯಾವ ಕಾರಣಕ್ಕೂ ದುಡ್ಡು ಕೊಡ್ತಕ್ಕಂಥ ಶಕ್ತಿಗಳು ನಮ್ಮ ಹತ್ರ ಇಲ್ಲ. ಅಷ್ಟಾಗಿ ಅದು ಅವರೇ ಒಂದು ಸಮಾಜದಲ್ಲಿ ಹೋಗಿ ಸಂಘಟನೆ ಈ ರೀತಿ ತಿಳ್ಕೊಂಡು ಬಂದಿರ್ತಕ್ಕಂಥ ಈ ಎಲ್ಲ ಜನರು ಅವರಿಗೆ ಮೊದಲನೇದಾಗಿ ನಾನು ತುಂಬುವುದಿಲ್ಲ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಬಹಳ ಆಲೋಚನೆ ಮಾಡ್ಬೇಕು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೋಸ್ಕರ ಹೋರಾಡಿದ್ರು ಎನ್ನುವ ಭಾವನೆ ನಮ್ಮಲ್ಲಿ ಇವತ್ತು ಕಾಣ್ತಾ ಇದೆ. ಯಾಕಂದ್ರೆ ಅವರು ಮಹಿಳೆಯರಿಗೋಸ್ಕರ ಹೋರಾಡ್ತಕ್ಕಂಥ ಹೋರಾಟಗಳು ಅಷ್ಟಿಷ್ಟಲ್ಲ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಕ್ಷೇತ್ರದ ರಂಗದಲ್ಲಿ ಕೂಡ ಇವತ್ತು ನಮ್ಮ ಸಹೋದರಿಯರು ಹೆಚ್ಚಿನ ಪಾಲನ್ನ ಪಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ
ನಮ್ಮ ಈ ಇತ್ತೀಚಿನ ದಿನಮಾನಗಳ ಪರೀಕ್ಷೆಗಳನ್ನು ನೋಡಿದ ಇದರಲ್ಲಿ ಹೆಚ್ಚಿನ ರೀತಿಯಾಗಿ ಮಹಿಳೆಯರ ಇರುತ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಹೋದರಿಯರು ತಿಳ್ಕೋಬೇಕು. ಇವತ್ತೇನಾಗಿದ್ರು ನಮ್ಮ ಸಹೋದರಿ ಎಲ್ಲರೂ ಇವತ್ತು ಒಂದು ಸಮಾಜದಲ್ಲಿ ಉನ್ನತ ಸ್ಥಾನವನ್ನ ಪಡೆಯಲಿಕ್ಕೆ ಕಾರಣೀಕರ್ತ ಯಾರಾದ್ರೂ ಆಗಿದ್ದಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಯಾವತ್ತೂ ಗೊತ್ತಾಗ. ಈ ರೀತಿಯಾಗಿ ಸಮಾಜದಲ್ಲಿ ಇನ್ನೂ ಅನೇಕ ಹೋರಾಟಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟಗಳನ್ನ ಮಾಡಿ ತಮ್ಮ ಜೀವನವನ್ನೇ ಸಲ್ಲಿಸಿದರು. ನಾನು ಹೇಳುತ್ತಿದ್ದೆ, ಯಾವುದೇ ಸಂಘಟನೆಗಳು ಕೇವಲ ಜಾತಿಗೆ ಸೀಮಿತರಾಗಿರದೆ, ನಾನು ಇವತ್ತು ಎಲ್ಲ ಪ್ರತಿಭಾ ಪುರಸ್ಕಾರಕ್ಕೆ ಕರೆಸಿದಪ್ಪ ಅಂತಂದ್ರೆ ಕೇವಲ ಎಸ್ ಸಿ ಜನಾಂಗದವರು ಮಾತ್ರ ಅಲ್ಲ, ಇವತ್ತು ನಮ್ಮ ಉಳಿದಂತ ಎಲ್ಲ ನನ್ನ ಜಾತಿ ಜನಾಂಗದವರು ಇವತ್ತು ಬಂದಿದ್ದಾರೆ. ಅವರು ಕೂಡ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿ ಕೇವಲ ಒಂದು ಎರಡು ಜಾತಿಗೆ ಸೀಮಿತವಾಗಿಲ್ಲ, ಪ್ರತಿ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಾಜದ ಜಾತಿಗಳಿಗೂ ಕೂಡ ನಾವು ಸೀಮಿತರಾಗಬೇಕು. ಹಂಗಾಗಿ ಮಾತ್ರ ನಾವು ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಇವತ್ತೇನಪ್ಪ ಅಂತಂದ್ರೆ ನಾನು ಇಬ್ಬರು ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಸ್ವಲ್ಪ ಎಲ್ಲೋ ತಿಳಿಲಾಡ್ತಕ್ಕಂಥ ವ್ಯಕ್ತಿಗಳು ಹೇಳಿದ್ರು, ಎರಡು ಜಯಂತಿಗಳು ಒಂದೇ ದಿನದಲ್ಲಿ ಮಾಡೋದು ಸರಿಯಲ್ಲ ಅಂತಂದ್ರೆ ನಾನು ಅವ್ರಿಗೆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ನಾನು ಅವರಷ್ಟು ತಿಳುವಳಿಕೆ ಇದ್ದವನ್ನ ನನಗೆ ಗೊತ್ತಿಲ್ಲ. 1908 ಬಿಹಾರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ಅವರು ಏಪ್ರಿಲ್ 5 ಜನಿಸ್ತಾರ. ಅವರು ಕೂಡ ಒಬ್ಬ ದೀನದಲಿತರ ಅಸ್ಪೃಶ್ಯತೆಯ ಸಮಾಜದ ಒಂದು ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವರು. ಅವರು ಅನೇಕ ಸಮಾಜದಲ್ಲಿ ಹೋರಾಟಗಳನ್ನ ಮಾಡಿ ಒಬ್ಬ ದೇಶದ ಉಪ ಪ್ರಧಾನಿಯಾಗಿ ಆ ಒಂದು ಸ್ಥಾನಕ್ಕೆ ಏರ್ತಾರಪ್ಪ ಅಂತಂದ್ರೆ ಅವರು ಪಟ್ಟಿರ್ತಕ್ಕಂಥ ಅವರ ಕಷ್ಟವೂ ಕೂಡ ಅಷ್ಟೇ ಆಗಿದ್ದಾರೆ. ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಅವರನ್ನ ಸುಮ್ಮನೆ ಯಾರೂ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಹೋರಾಟಗಳು ಕೂಡ ಅಷ್ಟೇ ಆಗಿರ್ತಾವ. ನಾನು ಈ ಇಬ್ಬರು ಮಹನೀಯರ ಜಯಂತಿಯನ್ನ ಯಾವಾಗಲೂ ನನ್ನ ದಲಿತ ಸೇನೆ ಸಂಘಟನೆಗಳಿಂದ ನಾನು ಆಚರಣೆ ಮಾಡ್ತಾನೆ ಹೋಗ್ತೇನೆ. ಯಾಕಂದ್ರೆ ಎಲ್ಲರೂ ಒಂದೇ. ಡಾಕ್ಟರ್ B.R. ಅಂಬೇಡ್ಕರ್ ಅವರು 1891 ಜನಿಸಿದ, 1908 ಬಾಬು ಜಗಜೀವನ್ ಅವರು ಜನಿಸ್ತಾರೆ. ಅದರ 17 ವರ್ಷ ಹಿರಿಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಜಗಜೀವನ್ ರಾಮ್ರವರು ಕೂಡ ಅವರ ಹಾದಿಯನ್ನು ಹಿಡಿದು ಅವರ ಒಂದು ಉನ್ನತ ಸ್ಥಾನವನ್ನು ಸಮಾಜದಲ್ಲಿ ತರ್ತಾರೆ. ನಾವು ಯಾವತ್ತೂ ಯಾರೇ ನಾವು ತಪ್ಪು ಕಲ್ಪನೆಗಳನ್ನ ಮಾಡಬಾರ್ದು. ಇವತ್ತೇನಪ್ಪ ಅಂತಂದ್ರೆ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲವೂ ಒಂದೇ. ನಾನು ಹೇಳಿದಂಗೆ ಹೆಣ್ಣು ಮತ್ತು ಗಂಡು ಇವು ಎರಡೇ ಜಾತಿಗಳು. ಈ ರಾಜಕೀಯ ಎನ್ನುವ ಒಂದು ನಾವು ಸಂಕೋಲೆಯಲ್ಲಿ ಸಿಲುಕಿ ಇವತ್ತ ಜಾತಿಗಳ ನಡುವೆ ಧರ್ಮಗಳ ನಡುವೆ ಇವತ್ತ ಹೋರಾಟವನ್ನ ಬಿತ್ತನೆ ಮಾಡ್ತಾ ಇದ್ದೀವಿ. ನಾವು ತಿಳಿದಂಥವರು, ಈಗ ಎಜುಕೇಟೆಡ್ ಇರ್ತಕ್ಕಂಥವ್ರು, ನೀವು ಇವನ್ನ ಸಮಾಜದಲ್ಲಿ ನೀವೇನೆಲ್ಲ ಬಿತ್ತನೆ ಮಾಡಬೇಕು. ಯಾವುದೂ ಇಲ್ಲ ಜೀವನದಲ್ಲಿ. ಇವತ್ತು ನಾವು ರಾತ್ರಿ ಮಲ್ಕೊಂಡವರು ಬೆಳಿಗ್ಗೆ ಎದುರಿಸುವಂತ ಗೊತ್ತಿದ್ದ ತೀರ್ಮಾನಗಳು ಇವತ್ತು ನಡೀತಾ ಇದೆ. ಅಂಥದ್ರಲ್ಲಿ ನಾವು ಈ ಜಾತಿ ವ್ಯವಸ್ಥೆಯಿಂದ ದೂರ ಬರಬೇಕು. ಮತ್ತು ಸಂವಿಧಾನ ನಮ್ಗ ಒಬ್ಬರು ಅಧಿಕಾರಿಗಳು ಕೇಳಿದ್ರು, ಅಲ್ಲಪ್ಪ ನೀನ್ ಇಂಥ ಎಕ್ಸಾಮ್ ನಡೆಸಿದ, ಈಗ ಗೌರ್ಮೆಂಟ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಭಾಗವಹಿಸುವುದಿಲ್ಲ, ನೀನು ಈಗ ಇಂಥ ಎಕ್ಸಾಮ್ ನೀನು ಕಂಡಕ್ಟ್ ಮಾಡಿದ್ರಿ, ನನಗೆ ಡೌಟ್ ಅಷ್ಟೊಂದು ವಿದ್ಯಾರ್ಥಿಗಳು ಸೇರುವುದಿಲ್ಲ, ನಾನು 200 ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದೆ. 200 ವಿದ್ಯಾರ್ಥಿಗಳು ಬರೆದ್ರು. ಇವಾಗ ಈಗ ಗೌರ್ಮೆಂಟ್ ಎಂಪ್ಲಾಯ್ ಆಗಕ್ಕೆ ಎಕ್ಸಾಮ್ ಬರಲ್ಲ. ಈಗ ಸುಮ್ಮನೆ ನೀನು ಇಂಥ ವಿಚಾರಗಳನ್ನ ಇಟ್ಕೊಂಡು ಸಮಾಜದಲ್ಲಿ ಪರೀಕ್ಷೆ ಬರಲಿಕ್ಕೆ ನೀನು ಹೊಂಟಿದಿ, ಸೇರಿಲ್ಲ ಅಂತ ಹೇಳಿದ್ವಿ. ನಾವು ಇನ್ವೈಟ್ ಮಾಡೋದು ಹೋಗುವ. ಅವಾಗ ನಾನು ಅವರಿಗೆ ಸರ್ ಒಂದು ಮಾತು ಹೇಳಿದೆ, ಸರ್ ಎಲ್ಲವೂ ದುಡ್ಡಿನಿಂದ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪತಕ್ಕಂಥ ಕೆಲಸಗಳು ನಡೀತಾವ. ನಾನು ಮಾಡ್ತಕ್ಕಂಥ ಒಂದು ಕೆಲಸ ಇಡೀ ಇತಿಹಾಸದ ಒಂದು ಮಹಾನ್ ವ್ಯಕ್ತಿಗಳ ಒಂದು ಕಾರ್ಯಕ್ರಮವನ್ನ ನಾನು ಅವರ ಕುರಿತಾದ ಒಂದು ಪರೀಕ್ಷೆ ನಡೆಸಲಿಕ್ಕೆ ಹೊಂಟೀನಿ. ನೋಡೋಣ ಸರ್, ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಸಮಾಜದಲ್ಲಿ ತಿರುಗಾಡಿದಂತ ನೋಡೋಣ ಅಂತ ಹೇಳಿ ನಾನು ಒಂದು ಗಂಗಾವತಿಯಲ್ಲಿ ಪರೀಕ್ಷೆಯನ್ನು ನಡೆಸ್ತೇನೆ. 200 ವಿದ್ಯಾರ್ಥಿಗಳಲ್ಲಿ 180 ವಿದ್ಯಾರ್ಥಿಗಳು ಅಟೆಂಡ್ ಆಗ್ತಾರೆ. 180 ಜನ ವಿದ್ಯಾರ್ಥಿಗಳು ಒಂದು ಆ ಪರೀಕ್ಷೆಯಲ್ಲಿ ಅಟೆಂಡ್ ಆಗಿ ಪ್ರತಿಯೊಬ್ಬರು ಸಾಧನೆಯನ್ನು ವ್ಯಕ್ತಪಡಿಸ್ತಾರೆ. ಸರ್, ಜೀವನದಲ್ಲಿ ಎಕ್ಸಾಮ್ ನೀವು ನಡೆಸಿದ್ರೆ ಇಂಥ ಎಕ್ಸಾಮ್ ನಾವು ಎಲ್ಲಿ ನೋಡಿಲ್ಲ. ಸೇಮ್ ಸರ್ಕಾರಿ ಎಕ್ಸಾಮ್ ಅನ್ನ ಯಾವ ರೀತಿಯಾಗಿ ನಡೆಸಿದ್ರಲ್ಲ ಆ ರೀತಿಯಾಗಿ ನೀವು ನಡೆಸಿದ್ರೆ ಅಂತ ಹೇಳಿ ಅನೇಕ ವಿದ್ಯಾರ್ಥಿಗಳು ನಮಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಸಾಕಲ್ಲ ಇಷ್ಟು?
ಸಮಾಜದಲ್ಲಿ ಇಷ್ಟೊಂದು ಬದಲಾವಣೆ ಆಗಿತ್ತಪ್ಪ ಅಂತಂದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವ ರೀತಿ. ಹಾಗಾಗಿ ನಾವು ಅವತ್ತೇ ತೀರ್ಮಾನ ಮಾಡಿದ್ವಿ, ಸಮಾಜದಲ್ಲಿ ಒಳ್ಳೆಯದು ನಡೆಯುತ್ತೆ. ಯಾಕಂದ್ರೆ ಒಳ್ಳೆಯದಕ್ಕೆ ಬಹಳ ಜನ ಕಾಲ ನಡೀಲಿಕ್ಕೆ ಬಿಡೋದಿಲ್ಲ ಯಾರು. ಅವ್ನು ಏನಾದ್ರು ಒಂದು ಸಂಘಟನೆಯಿಂದ ಒಳ್ಳೆಯ ಕೆಲಸ ಮಾಡೋದಪ್ಪ ಅಂತಂದ್ರೆ ಅಲ್ಲಪ್ಪ ಏನೋ ಯಾವುದೋ ಏನೋ ಮಾಡಿರ್ಬೋದು ಅಂತಲ್ಲಿ ಈ ರೀತಿ ಎಲ್ಲ ಲೆಕ್ಕ ಮಾಡಕತ್ತಾನ ಹಂಗಾಗಿ ಅಂತ ಅಂತಾರೆ. ಹೌದಾ? ಒಳ್ಳೆಯತನಕ್ಕೆ ಯಾವತ್ತೂ ಅವ್ರು ಸ್ಟಾಪ್ ಮಾಡ್ಬೋದು. ಒಳ್ಳೆಯತನ ಅವ್ರು ಸ್ಟಾಪ್ ಮಾಡಲಿಕ್ಕೆ ಮಾತ್ರ ಅವ್ರ ಕೈಯಲ್ಲಿ ಸಾಧ್ಯ, ಬಟ್ ಅದನ್ನ ಕೊನೆ ಕಾಣಿಸಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗಲ್ಲ. ಇವತ್ತೇನು ಈಗ 200 ಜನ ಇವತ್ತೇನು ಕಾರ್ಯಕ್ರಮಕ್ಕೆ ಬರಲ್ಲ, ಇವಾಗ ಯಾವುದೇ ರೀತಿಯ ನಾವು ಫೋರ್ಸ್ ಮಾಡಿ ನೀವು ಬರ್ರಿ ಅಂತಂದ್ರೆ ನಾವು ಕಳಿಸಿಲ್ಲ. ಇವತ್ತು ಬಂದಿರ್ತಕ್ಕಂಥ 200 ಜನ ಮುಂದಿನ ದಿನಮಾನಗಳಲ್ಲಿ 2000 ಜನ ಸೇರಲಿಕ್ಕೆ ಸಾಧ್ಯ ಆಗುತ್ತೆ ನನ್ನ ಮಾತುಗಳು ನಾನು. ಯಾಕಂದ್ರೆ ನಾವು ಸಮಾಜದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದ್ರಿ. ಯಾವುದೇ ರೀತಿಯಾಗಿ ಎಲ್ಲ ಮಹಾನ್ ವ್ಯಕ್ತಿಗಳ ಪ್ರತಿಯೊಂದು ಹಂತದಲ್ಲಿ ನಾವು ಇತಿಹಾಸವನ್ನು ಮರಿಬಾರ್ದು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರದಂತಲ್ಲ, ಅದು ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಅದೇ ಮಾತು. ಬಟ್ ಇವತ್ತು ನಮಗೆ ಬಹಳ ಖುಷಿಯಾಗುತ್ತಾ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಈ ವಿದ್ಯಾರ್ಥಿಗಳು ಸಹೋದರಿಯರಾಗಲಿ ನಮ್ಮ ಅಣ್ಣತಮ್ಮರಾಗಲಿ ಇವತ್ತು 90% ತಗೊಂತಾರಪ್ಪ ಅಂತ ಅದು ನಮಗ ಎಷ್ಟೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿದ ಆಸೆ ನಮಗೆ ವ್ಯಕ್ತಪಡಿಸೋದು. ಯಾಕಂದ್ರೆ ಈ ಶಿಕ್ಷಣ ಕ್ರಾಂತಿ ಏನಾದರೂ ಉಡಬೇಕಪ್ಪ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಅವ್ರು ಹೇಳಿದ್ರೆ ಶಿಕ್ಷಣ 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 ಶಿಕ್ಷಣದಿಂದ ಇಡೀ ವಿಶ್ವವನ್ನೇ ನಾವು ನೋಡಬಹುದು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಾವು 2008 ನಮ್ಗೆ ರಿಸಲ್ಟ್, ನಾವು ಏನಾದ್ರು ಅವಾಗ 2008 60% ತಗೊಂಡ್ರೆ ದೊಡ್ಡ ಲೆಕ್ಕ ಸಮಾನ, ಬರೀ 60% 2008. ಇವತ್ತು ಈ 95 ಪ್ರತಿಯೊಬ್ಬ ವಿದ್ಯಾರ್ಥಿಗಳು 90 ಆಚೆ ಇರ್ತಾರೆ. ಅಂದ್ರೆ ಅವರ ಜ್ಞಾನದ ಶಕ್ತಿ ಸಮಾಜದಲ್ಲಿ ಎಷ್ಟು ಬದಲಾವಣೆ ಆಗಿತ್ತಪ್ಪ ಅಂತಂದ್ರೆ ಅದು ಬಹಳ ಖುಷಿ ಆಗುತ್ತೆ. ಹಾಗಾಗಿ ಇವತ್ತೇನು ಪ್ರತಿಯೊಂದು ತಾಲೂಕಿಗೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿಲ್ಲ, ಅವರು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಅಧಿಕಾರಿಗಳಾಗಿ ತಮ್ಮ ಕುಟುಂಬವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿ. ಈ ಸಂದರ್ಭದಲ್ಲಿ ರತ್ನಾಕರ್, ಹನುಮಂತಪ್ಪ ತಳಕಲ್, ಮಂಜುನಾಥಜಿ, ಮುದಿಯಪ್ಪ ಎಟ್ಟಿ, ಶಿವಕುಮಾರ್ ಡಿ, ವೀರೇಶ್ ವಕೀಲರು, ಮರಿಸ್ವಾಮಿ ಬರಗೂರು, ಸುಬ್ರಹ್ಮಣ್ಯ ಮೇಸ್ತ್ರಿ, ಗಾಧಿಲಿಂಗಪ್ಪ, ರಾಧಾ ಕನಕಮೂರ್ತಿ, ಸೋಮಣ್ಯ ಬಡಿಗೇರ್, ಯಮನೂರಪ್ಪ ಸೇರಿದಂತೆ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.